ಪಿ ಮತ್ತು ಕ್ಯೂ ಪರಸ್ಪರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗದವ ಅಂದ್ರ ಪಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/q ಆತ. ಅಂದ್ರ ಇದು ಪ್ರಪೋರ್ಷನಲ್ ಅಂತ ತೆಗಿಯಕ್ಕೆ ಏನ್ ಮಾಡ್ತೀನಿ, ಪಿ ಇಸ್ ಈಕ್ವಲ್ ಟು ಕೆ ಬೈ ಕ್ಯೂ ಆಗತ್ತ. ಇಲ್ಲಿ ನೋಡ್ರಿ ಕ್ಯೂ 6 ಆಗಿರುವಾಗ ಪಿ 10 ಆಗೈತೆ ಅಂತ ಕೊಟ್ರ ಅಂದ್ರ ಪಿ 10 ಆದ್ರ ಕೆ ಬೈ ಕ್ಯೂ ಆಗಿ 6 ಆಗತ್ತೆ. ಕೆ ವ್ಯಾಲ್ಯೂ ಎಷ್ಟಾತ ಇಲ್ಲಿ 60. ಹಂಗಾದ್ರ ಪಿ 15 ಆಗಿರುವಾಗ ಕ್ಯೂ ಮೌಲ್ಯ ಎಷ್ಟಾಗತ್ತೆ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಪಿ ಇಸ್ ಈಕ್ವಲ್ ಟು ಕೆ ಬೈ ಕ್ಯೂ ಐತಿ. ಪಿ ವ್ಯಾಲ್ಯೂ ಎಷ್ಟು ಕೊಟ್ಟನ 15, ಕೆ ವ್ಯಾಲ್ಯೂ ಎಷ್ಟು ಬಂದೈತಿ 60 ಬಂದೈತಿ. ಡಿವೈಡೆಡ್ ಬೈ ಕ್ಯೂ 15 ಒಂದ್ಲಿ 15 4 60. ಕ್ಯೂ ವ್ಯಾಲ್ಯೂ ಎಷ್ಟಾತ 4 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎರಡು ಸಂಖ್ಯೆಗಳ ಅನುಪಾತ 6:7 ಆಗೈತಿ. ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 16 ಆಗಿದ್ರೆ ಆ ಸಂಖ್ಯೆಗಳು ಎಷ್ಟಂತ ಕೇಳ್ಯಾರ. ನೋಡ್ರಿ ಒಂದ್ ಸಂಖ್ಯೆ 6x ಇದ್ರೆ ಇನ್ನೊಂದು 7x ಐತಿ. ಇವ್ ಎರಡರ ನಡುವ ಎಷ್ಟು ಡಿಫ್ರೆನ್ಸ್ ಆಗೈತಿ, x ಆಗೈತಿ. ಅಂದ್ರೆ x ವ್ಯಾಲ್ಯೂ ಎಷ್ಟಾತ 16. ಆ ಸಂಖ್ಯೆಗಳು ಯಾವ ಅಂತ ಕೇಳ್ಯಾರ. 6x 7x, x ವ್ಯಾಲ್ಯೂ 16 ಬಂದೈತಿ. 16 6 96 ಮತ್ತ 7 16 ಎಷ್ಟಾಗತ್ತ 112 ಆಗತ್ತೆ. ಎಷ್ಟಾಗತ್ತ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗತ್ತ. ರೂಪಾಯಿ 29,120 ಲಾಭವನ್ನು ಎ, ಬಿ ಮತ್ತು ಸಿ ಅವರ ನಡುವೆ ಹಂಚಲಾಗುತ್ತದೆ. ಎ ಅವರ ಪಾಲು ಬಿ ಅವರ ಪಾಲಿನ 5/2 ಪಟ್ಟು ಅಂದ್ರ ಎ ರೇಷಿಯೋ ಬಿ ಏನೈತಿ, ಎದ 5 ಆದ್ರ ಬಿ ದ 2 ಆಗತ್ತ. ಅವರ ಮತ್ತ ಬಿ ಅವರ ಪಾಲು ಸಿ ಅವರ ಪಾಲಿನ 6/5 ಪಟ್ಟು ಐತಿ. ಅಂದ್ರೆ ಬಿ ರೇಷಿಯೋ ಸಿ ಎಷ್ಟೈತಿ, ಇಲ್ಲಿ ಬಿ ದ 6 ಆದ್ರ ಸಿ ದ 5 ಐತಿ. ಇವು ಸೈಡ್ ನಂಬರ್ಗಳನ್ನ ಬರ್ಕೊಂಡು 2 ಸಾರಿ ಇದು 6 ಆಗತಿ, 2 3 2 1 ಇದು 15:6:5 ಆಯ್ತು. ಟೋಟಲ್ ಸಮ್ ಎಷ್ಟಾಗ್ತಿದೆ 26. 26 ವ್ಯಾಲ್ಯೂ ಎಷ್ಟು ಕೊಟ್ಟನ 29,120 ಕೊಟ್ಟನ. ನಮ್ಗ ಬಿ ಪಾಲ್ ಕೊಟ್ಟನ. ಬಿ ಪಾಲಿನ ರೇಷಿಯೋ ಎಷ್ಟು ಬಂದೈತಿ 6 ಬಂದೈತಿ. ಅಂದ್ರೆ ಎಷ್ಟಾಯ್ತು ಇಲ್ಲಿ 6 ಡಿವೈಡೆಡ್ ಬೈ 26 ಇಂಟು 29,120 ಮಾಡಿದ್ರೆ ಬಿ ಪಾಲು 6,720 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 66,000 ರೂಪಾಯಿಯನ್ನು ಆಶಾ, ಭೂಪೇಂದ್ರ ಮತ್ತು ಗಾರ್ಗಿ ಇವರ ನಡುವೆ ಹಂಚಬೇಕು. ಅವರ ಪಾಲಿನ ಅನುಪಾತ ಹೀಗಿದೆ. ಆಶಾ ಮತ್ತು ಭೂಪೇಂದ್ರ 9:5 ಐತಿ. ಅಂದ್ರ ಆಶಾ ರೇಷಿಯೋ ಭೂಪೇಂದ್ರ ಎಷ್ಟೈತಿ 9:5 ಐತಿ. ಮತ್ತ ಭೂಪೇಂದ್ರ ರೇಷಿಯೋ ಗಾರ್ಗಿ ಏನೈತಿ 2:1 ಐತಿ. ಅಂದ್ರ ಭೂಪೇಂದ್ರ ರೇಷಿಯೋ ಗಾರ್ಗಿ ಎಷ್ಟೈತಿ 2:1 ಐತಿ. ನೋಡ್ರಿ ಇದೇನಾಗತ್ತ ಆಶಾ ಭೂಪೇಂದ್ರ ಗಾರ್ಗಿ ರೇಷಿಯೋ ಏನಾಗತ್ತ 9 2 18 2 10 ಮತ್ತ 5 1 5 ಅಂದ್ರ 18:10:5 ಆತ. ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು 33. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 66,000 ಕೊಟ್ಟಾನ. ಅಂದ್ರ ಇಂಟು 2,000 ಆಗೈತಿ. ನಮಗೆ ಏನ್ ಕೇಳ ಆಶಾ ಅವರಿಗೆ ಎಷ್ಟನ್ನ ಸಿಗ್ಬೇಕಂತ ಕೇಳ್ಯಾರ. ಆಶಾ ಅವ್ರದ್ದು ರೇಷಿಯೋ ಎಷ್ಟು ಬಂದೈತಿ 18 ಬಂದೈತಿ. 18 ಇಂಟು 2,000 ಮಾಡಿದ್ರೆ ಎಷ್ಟು ಆಗೈತಿ 36,000 ಆಕತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೂರು ಸಂಖ್ಯೆಗಳ ಅನುಪಾತ 5:2:7 ಐತಿ. ಅಂದ್ರೆ ಎಷ್ಟೈತಿ ಇದು 5x ರೇಷಿಯೋ 2x ರೇಷಿಯೋ 7x ಐತಿ. ಆ ಸಂಖ್ಯೆಗಳ ವರ್ಗಗಳ ಮೊತ್ತ 3,822. ಅಂದ್ರೆ ಸ್ಕ್ವೇರ್ ಎಷ್ಟೈತಿ ಇದು 25x² ಆಗುತ್ತೆ. ಇದು 4x² ಆಗುತ್ತೆ. 7 49x². ಇವುಗಳ ಸಮ್ ಎಷ್ಟಾಗತ್ತೆ ಇಲ್ಲಿ ಸಮ್ 78x² ಆಗೈತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 3,822 ಕೊಟ್ಟಾನ. x² ವ್ಯಾಲ್ಯೂ ಎಷ್ಟಾಗುತ್ತೆ 49 ಆಗುತ್ತೆ. x ವ್ಯಾಲ್ಯೂ ಏನ್ ಬಂತು 7 ಬಂತು. ಹಂಗಾದ್ರೆ ಅತಿ ದೊಡ್ಡ ಸಂಖ್ಯೆ ಯಾವ್ದಂತ ಯಾವ್ದೈತಿ 7x ಐತಿ. ಅಂದ್ರೆ 7 ಇಂಟು 7 ಮಾಡಿದ್ರೆ ಎಷ್ಟಾಗೈತಿ 49 ಅತಿ ದೊಡ್ಡ ಸಂಖ್ಯೆ ಆಗೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ಸಂಖ್ಯೆಯಲ್ಲಿ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಗಳ ಮೊತ್ತವು ಮಧ್ಯದ ಎರಡು ಸಂಖ್ಯೆಗಳ ಮೊತ್ತಕ್ಕಿಂತ 72 ಹೆಚ್ಚೈತಿ. ಆ ಸಂಖ್ಯೆಗಳ ಅನುಪಾತ 6:7:15:19 ಆಗಿದ್ದಾರೆ. ಅತಿ ಚಿಕ್ಕ ಸಂಖ್ಯೆ ಯಾವ್ದಂತ ಕೇಳ್ಯಾರ. ರೇಷಿಯೋ ಐತಿ 6x 7x ರೇಷಿಯೋ 15x ರೇಷಿಯೋ 19x ಆಗೈತಿ. ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳು ಎರಡು ಮತ್ತೆ ಎಷ್ಟಾಗೈತಿ 25x ಆಗೈತಿ. ಮತ್ತೆ ಇವೆರಡು ಮಿಡಲ್ ನಂಬರ್ ಇಂದ ಸಮ್ ಎಷ್ಟಾಗೈತಿ 22x ಆಗೈತಿ. ಇವೆರಡು ನಂಬರ್ ಇನ್ ಡಿಫ್ರೆನ್ಸ್ ಎಷ್ಟೈತಿ 3x. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 72 ಕೊಟ್ಟನ. x ವ್ಯಾಲ್ಯೂ ಎಷ್ಟು ಬಂತ ಇಲ್ಲಿ 24 ಬಂತ. ನಮ್ಗೇನ್ ಕೇಳೋಣ ಅತಿ ಚಿಕ್ಕ ಸಂಖ್ಯೆ ಯಾವ್ದಂತ ಕೇಳೋಣ. ಅತಿ ಚಿಕ್ಕ ಸಂಖ್ಯೆ ರೇಷಿಯೋ ಏನೈತಿ 6x ಐತಿ. 6x ವ್ಯಾಲ್ಯೂ ಏನಾಗೈತಿ 6 ಇಂಟು 24 ಮಾಡಿದ್ರೆ 144 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಟಿ ಅವರ ಆದಾಯ ಅವರ ಉಳಿತಾಯದ 8 ಪಟ್ಟು ಇದ್ದರೆ ಅವರ ಖರ್ಚು ಉಳಿತಾಯದ ಎಷ್ಟು ಪಟ್ಟು ಇರ್ತದೆ ಅಂತ ಕೇಳ್ಯಾರ. ನೋಡ್ರಿ ಸೇವಿಂಗ್ಸ್ 1 ಇತ್ತು ಅಂದ್ರ ಅವ್ರ ಇನ್ಕಮ್ 8 ಪಟ್ಟು ಅಂದ್ರೆ 8 ಆಗತ್ತ. ಇಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟಾಗತ್ತ 7 ಆತ. ಮತ್ತ ಉಳಿತಾಯದ ಎಷ್ಟು ಪಟ್ಟು ಐತಿ ಇಲ್ಲಿ ಎಕ್ಸ್ಪೆಂಡಿಚರ್ 7 ಪಟ್ಟು ಐತಿ. ಅಂದ್ರ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗತ್ತ. 752 ಭಾಗಗಳ ಹಂಚಲಾಗಿದೆ. ಆ ಎರಡು ಭಾಗಗಳ ಅನುಪಾತ 8:7 ಆಗಿದ್ದರೆ ಚಿಕ್ಕ ಸಂಖ್ಯೆ ಯಾವ್ದಂತ ಕೇಳ್ರಿ. ಇವ್ ಎರಡರದ್ದು ಸಮ್ ಎಷ್ಟೈತಿ 15 ಐತಿ. 15 ವ್ಯಾಲ್ಯೂ 750 ಕೊಟ್ಟನ. 15 ಒಂದ್ಲಿ 15 50 ಆತ. ಅತಿ ಚಿಕ್ಕ ಸಂಖ್ಯೆ ರೇಷಿಯೋ ಐತಿ 7 ಐತಿ. 7 ಇಂಟು 50 ಮಾಡಿದ್ರೆ ಎಷ್ಟಾಗತ್ತ 350 ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಧನಾತ್ಮಕ ಸಂಖ್ಯೆಗಳು 2:3:5 ಅನುಪಾತದಲ್ಲಿವೆ. ಆ ಸಂಖ್ಯೆಗಳ ವರ್ಗಗಳ ಮೊತ್ತ 342 ಆಗಿದ್ದಾರೆ. ಅತಿ ದೊಡ್ಡ ಸಂಖ್ಯೆ ಯಾವ್ದಂತ ಕೇಳ್ಯಾರ. 2 ಸ್ಕ್ವೇರ್ ಎಷ್ಟಾಗುತ್ತೆ 4x² ಆಗುತ್ತೆ.
3 ಸ್ಕ್ವೇರ್ 9 ಎಕ್ಸ್ ಸ್ಕ್ವೇರ್ 5 ಸ್ಕ್ವೇರ್ 25 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇವು ಕೂರ್ ಸಮ್ ಎಷ್ಟಾಗುತ್ತೆ ಇಲ್ಲಿ ಸಮ್ಮು 38 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 342 ಕೊಟ್ಟನ ಅಂದ್ರೆ 9 ಆಗುತ್ತೆ. ಅಂದ್ರೆ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಂತ 9 ಆಗುತ್ತೆ. ಎಕ್ಸ್ ವ್ಯಾಲ್ಯೂ 3 ಬಂತು. ನಮಗೇನು ಕೇಳೋಣ ಅತಿ ದೊಡ್ಡ ಸಂಖ್ಯೆ ಯಾವ್ದು ಅಂತ ಕೇಳೋಣ. ಅಂದ್ರೆ 5 ಎಕ್ಸ್ ಆಗುತ್ತೆ. ಅಂದ್ರೆ 5 × 3 ಮಾಡಿದ್ರೆ 15 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 6,000 ರೂಪಾಯಿಯನ್ನು PQR ಇವರಿಗೆ 5:7:8 ಅನುಪಾತದಲ್ಲಿ ಹಂಚಬೇಕಿತ್ತು. ಅಂದ್ರೆ ಎಷ್ಟೈತಿ ಇಲ್ಲಿ ಸ್ಟಾರ್ಟಿಂಗ್ 5:7:8 ಏನೈತಿ ಇದು PQR. ಇವ್ರ ಸಮ್ ಎಷ್ಟಾಗುತ್ತೆ 20 ಆಗುತ್ತೆ. 20 ವ್ಯಾಲ್ಯೂ ಎಷ್ಟಾಗುತ್ತೆ 6,000 ಆಗುತ್ತೆ. ಅಂದ್ರೆ 20 300 ಆಗುತ್ತೆ. ಇಲ್ಲಿ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ ಆರ್ ವ್ಯಾಲ್ಯೂ 1ಕ್ಕೆ 2400 ಆಯ್ತು. ಅದ್ರ ತಪ್ಪಾಗಿ ಎಷ್ಟು ಹಂಚಾರ ಅವರು 9:7:4 ಏನಾಗ್ತಿದೆ PQR ಆಯ್ತು. ಇಲ್ಲಿ ಎಷ್ಟು ಇದ್ರ ಸಮ್ 20 ಆಗುತ್ತೆ. 20 ವ್ಯಾಲ್ಯೂ 6,000 ಐತೆ ಅಂದ್ರೆ 300 ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 4 × 300 ಮಾಡಿದ್ರೆ 1,200 ಎಷ್ಟು ರೂಪಾಯಿ ಲಾಸ್ ಆಗುತ್ತೆ 1,200 ರೂಪಾಯಿ ಲಾಸ್ ಆಗುತ್ತೆ. ಇವಾಗ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಹಣದ ಮೊತ್ತವನ್ನು 50 ಮಕ್ಕಳಿಗೆ ಸಮವಾಗಿ ಹಂಚಿದಾಗ ಪ್ರತಿ ಮಗುವಿಗೆ 80 ರೂಪಾಯಿ ಸಿಕ್ಕಿತು. ಅದೇ ಮೊತ್ತವನ್ನು ಮತ್ತೊಂದು ಮಕ್ಕಳ ಗುಂಪಿಗೆ ಸಮವಾಗಿ ಹಂಚಿದಾಗ ಪ್ರತಿ ಮಗುವಿಗೆ 50 ರೂಪಾಯಿ ಸಿಗುತ್ತದೆ. ಹಾಗಾದರೆ ಎರಡನೇ ಗುಂಪಿನಲ್ಲಿ ಎಷ್ಟು ಮಕ್ಕಳು ಇದ್ದಾರೆ? ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಇಲ್ಲಿ 50 ಮಕ್ಕಳಿಗೆ ಪ್ರತಿಯೊಬ್ಬರಿಗೆ 80 ರೂಪಾಯಿ ಆದ್ರೆ 4,000 ರೂಪಾಯಿ. ಇದನ್ನ ಎಷ್ಟು ಮಕ್ಕಳಿಗೆ ಕೊಡ್ತಾರ ಅಂತ ಕೇಳಿದ್ರೆ 4,000 ರೂಪಾಯಿನ ಪ್ರತಿಯೊಬ್ಬರಿಗೆ 50 ರೂಪಾಯಿ ಹಂಗ್ ಮಾಡಿದ್ರೆ ಎಷ್ಟು ಜನಕ್ಕೆ ಹೋಗತಿ 80 ಜನಕ್ಕೆ ಕೊಡ್ತಾರ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಟ್ಟು ಬಣ್ಣದ ಬ್ಲಾಕ್ಗಳ ಸಂಖ್ಯೆ 1,260. ಕೆಂಪು ಬ್ಲಾಕ್ ಮತ್ತು ನೀಲಿ ಬ್ಲಾಕ್ಗಳ ಅನುಪಾತ 2:5 ಅನುಪಾತ ಆಗೈತಿ. ನೀಲಿ ಬ್ಲಾಕ್ ಮತ್ತು ಹಳದಿ ಬ್ಲಾಕ್ಗಳ ಅನುಪಾತ 5:7 ಆಗೈತಿ. ಹಾಗಾದ್ರೆ ಹಳದಿ ಬ್ಲಾಕ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಎಷ್ಟದಾವ ಇಲ್ಲಿ 1,260. ಇಲ್ಲಿ ರೆಡ್ ಟು ಬ್ಲೂ ಎಷ್ಟೈತಿ 2:5 ಐತಿ. ಆಮೇಲೆ ಬ್ಲೂ ಟು ಯೆಲ್ಲೋ ರೇಷಿಯೋ ಎಷ್ಟೈತಿ 15:7 ಐತಿ. ಮಲ್ಟಿಪ್ಲೈ ಮಾಡೋಣ ಇದನ್ನ 15 2 30 15 5 75 ರೇಷಿಯೋ 5 7 35 ಆಯ್ತು. 5 6 30 5 15 75 5 7 35. ಇವ್ರ ಸಮ್ ಎಷ್ಟಾಗತ್ತೆ ಇಲ್ಲಿ ಸಮ್ ಟೋಟಲ್ ಸಮ್ 28 ಆಗತ್ತೆ. 28 ವ್ಯಾಲ್ಯೂ ಎಷ್ಟು ಕೊಟ್ಟನ 1,260 ಆಯ್ತು. ಎಷ್ಟಲಿ ಆಗತ್ತೆ 45. ನಮಗೇನ್ ಕೇಳೋಣ ಹಳದಿ ಬ್ಲಾಕ್ ಗಳ ಸಂಖ್ಯೆ ಏನಂತ ಕೇಳೋಣ. ರೆಡ್ ಬ್ಲೂ ಯೆಲ್ಲೋ ರೇಷಿಯೋ ಏನೈತಿ ಇಲ್ಲಿ 7 ಬಂದೈತಿ. ಅಂದ್ರೆ 7 × 45 ಮಾಡಿದ್ರೆ ಎಷ್ಟಾಗತ್ತ 315 ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂಕುರ್ ಮತ್ತು ಅಂಕಿತ್ ಅವರ ಸಂಬಳಗಳ ಅನುಪಾತ 3:2 ಆಗೈತಿ. ಪ್ರತಿಯೊಬ್ಬರ ಸಂಬಳದಿಂದ 2,500 ರೂಪಾಯಿ ಕಡಿತ ಮಾಡಿದ ನಂತರ ಹೊಸ ಅನುಪಾತ 8:5 ಆಗುತ್ತೆ. ಅವರಿಬ್ಬರ ಸಂಬಳಗಳ ಒಟ್ಟು ಮೊತ್ತ ಎಷ್ಟಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಅಂಕುರ್ ಮತ್ತ ಅಂಕಿತ್ ಅವ್ರದ್ದು ರೇಷಿಯೋ ಎಷ್ಟು ಸ್ಯಾಲ್ರಿ ಇದೆ 3:2 ಐತಿ. 2,500 ರೂಪಾಯಿ ಕಳೆದ್ರ ಎಷ್ಟು ಬರ್ತೈತಿ ಅವ್ರ ರೇಷಿಯೋ 8:5 ಐತಿ. ಇವೆರಡರ ಸಂಖ್ಯೆಗಳ ವ್ಯತ್ಯಾಸ ಎಷ್ಟೈತಿ 3 ಐತಿ. ಇವೆರಡರದು 1 ಐತಿ. ಅಂದ್ರೆ ಇದಕ್ಕ ಇಂಟು 3 ಇದಕ್ಕ ಇಂಟು 1 ಮಲ್ಟಿಪ್ಲೈ ಮಾಡೋಣ. 3 3 9 3 2 6 ಇದು 8:5 ಆಯ್ತು. ನೋಡಿದ ಅಂಕುರ್ ಇದು ಅಂಕಿತ್ ಅವ್ರದ್ದು ಆಯ್ತು. ಎಷ್ಟು ಕಡಿಮೆ ಆಯ್ತು ಇಲ್ಲಿ 1. 1 ವ್ಯಾಲ್ಯೂ ಎಷ್ಟು ಆಯ್ತು ಇಲ್ಲಿ 2,500 ಕೊಟ್ಟನ. ಹಂಗಾರೆ ಇಬ್ರು ಒಟ್ಟು ಮೊತ್ತ ಎಷ್ಟು ಅಂತ ಕೇಳೋಣ. 9 + 6 ಎಷ್ಟಾಗುತ್ತೆ 15. 15 × 2,500 ಮಾಡಿದ್ರೆ ಎಷ್ಟಾಗುತ್ತೆ ಟೋಟಲ್ ಸಮ್ 37,500 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ಅನುಪಾತ 5:9 ಆಗೈತಿ. ದೊಡ್ಡ ಸಂಖ್ಯೆಗೆ 6 ಸೇರಿಸಿ ಮತ್ತು ಚಿಕ್ಕ ಸಂಖ್ಯೆಯಿಂದ 6 ಕಡಿತ ಮಾಡಿದರೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ 6 ಪಟ್ಟು ಆಗುತ್ತೆ. ಹಂಗಾರ ಆ ಸಂಖ್ಯೆಗಳು ಯಾವ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಸಣ್ಣ ಸಂಖ್ಯೆ ರೇಷಿಯೋ ಏನೈತೆ 5x ಐತಿ. ಅಂದ್ರೆ ಇದ್ರಲ್ಲಿದ್ದ 6 ಕಳೆದಾರ. ದೊಡ್ಡ ಸಂಖ್ಯೆ ಏನೈತಿ 9x ಆಗುತ್ತೆ. ಅಂದ್ರೆ ಅದಕ್ಕೆ 6 ಕೂಡ್ಸ್ಯಾರ. ಹಿಂಗ್ ಮಾಡೋದ್ರಿಂದ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಗಿನ 6 ಪಟ್ಟು ಅಂದ್ರೆ 1/6 ಆಗುತ್ತೆ. 6 ಇಲ್ಲಿ 30x - 36 9x + 6 ಆಯ್ತು. 9x ಈ ಸೈಡ್ ಬಂದು ಉಳಿದಿದೆಷ್ಟು 21x ಮೈನಸ್ ಇದ್ದಿದ್ದು ಆ ಸೈಡ್ ಪ್ಲಸ್ ಅಂದ್ರೆ 42 ಆಯ್ತು. ಎಕ್ಸ್ ವ್ಯಾಲ್ಯೂ ಎಷ್ಟೈತಿ 2 ಆಯ್ತು. ನಮ್ಗೆ ಆ ಸಂಖ್ಯೆಗಳು ಯಾವ ಅಂತ ಕೇಳಿದ್ರೆ ಆ ಸಂಖ್ಯೆಗಳು ಏನೈತೆ 5x ಐತೆ. 5 2 10 ಆಯ್ತು. ಇನ್ನೊಂದು 9x ಐತೆ. 9 2 18 ಆಯ್ತು. 10 ಮತ್ತು 18 ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 120 ರೂಪಾಯಿ ಮೊತ್ತವನ್ನು PQR ಇವರ ನಡುವೆ ಹಂಚಲಾಗೈತಿ. P ಅವರಿಗೆ Q ಗಿಂತ 9 ರೂಪಾಯಿ ಸಿಗುತ್ತೆ. Q ಅವರಿಗೆ R ಗಿಂತ 6 ರೂಪಾಯಿ ಸಿಗುತ್ತೆ. ಹಂಗಾದ್ರೆ P ರೇಷಿಯೋ Q ರೇಷಿಯೋ R ಅವರ ಪಾಲಿನ ಅನುಪಾತ ಏನಂತ ಕೇಳ್ಯಾರ. ನೋಡ್ರಿ ಇಲ್ಲಿ R ಅಮೌಂಟ್ x ಅಂತ ತಗೊಂತೀನಿ. ಇಲ್ಲಿ Q ಗೆ ಎಷ್ಟು ಸಿಗತೈತಿ R ಕಿನ 6 ರೂಪಾಯಿ ಜಾಸ್ತಿ ಸಿಗತೈತಿ. ಅಂದ್ರೆ x + R ಆಯ್ತು. ಆಮೇಲೆ P ಗೆ Q ಕಿನ 9 ರೂಪಾಯಿ ಜಾಸ್ತಿ ಸಿಗತೈತಿ. ಅಂದ್ರೆ x + R + 9 ಆಯ್ತು. ಅಂದ್ರೆ ಇದೇನಾಯ್ತು x + 15 ಆಯ್ತು. 3 ಜನ ಶೇರ್ ಏನಾಗತ್ತೆ ಇಲ್ಲಿ 3x + 6 15 21 = 120 ರೂಪಾಯಿ ಆಯ್ತು. 3x = 99. x ವ್ಯಾಲ್ಯೂ ಏನಾಯ್ತು 33 ಆಯ್ತು. ಇಲ್ಲಿ R ವ್ಯಾಲ್ಯೂ ಏನೈತಿ ಬರೀ x ಐತಿ. ಇಲ್ಲಿ ಮೊದಲಕ್ಕ P ವ್ಯಾಲ್ಯೂ x + 15 ಐತಿ. x ವ್ಯಾಲ್ಯೂ 33 + 15 48 ಆಯ್ತು.
ಕ್ಯೂ 33 ಪ್ಲಸ್ 6 39 ಆಯ್ತು. ಪಿ ಇಲ್ಲಿ ಆರ್ ವ್ಯಾಲ್ಯೂ ಎಷ್ಟೈತಿ? ಆರ್ ವ್ಯಾಲ್ಯೂ ಎಕ್ಸ್ ಐತೆ 33 ಆಯ್ತು. 3 11 ಆಯ್ತು. ಇದು 3 13 ಆಗುತ್ತೆ. ಇದು 3 16 ಆಗುತ್ತೆ. ಅಂದ್ರೆ 16:13:11 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.